ಜಮ್ಮು ಕಾಶ್ಮೀರದಲ್ಲಿ ರಾತ್ರಿ ಇಡೀ ಗುಂಡಿನ ಸುರಿಮಳೆ ಸುರಿಸಿಬಿಟ್ಟಿದೆ. ಭಾರತದ ದಾಳಿಗೆ ಬೆಚ್ಚಿ ಬಿದ್ದಿದ್ದಾರೆ ಪಾಕಿಸ್ತಾನದ ಉಗ್ರರು. ಗಡಿಯ ಬಳಿ ಬೂದಿ ಮುಚ್ಚಿದ ಕೆಂಡದ ಪರಿಸ್ಥಿತಿ ಇದೆ. ದಾಳಿಯ ಘೋರತೆಗೆ ಈಗ ಎಲ್ಲ ಜಮ್ಮು ಕಾಶ್ಮೀರದ ಜನ ಬಿಚ್ಚಿಡ್ತಿದ್ದಾರೆ. ಏನಾಯ್ತು ಏನು ಎತ್ತ ಅನ್ನೋದು. ಕಾಶ್ಮೀರದಲ್ಲಿ ರಾತ್ರಿ ಇಡೀ ಡ್ರೋನ್ಗಳ ಹಾರಾಟ ಜೋರಾಗಿತ್ತು. ಇಡೀ ರಾತ್ರಿ ಉಗ್ರರು ಹಾಗೂ ಸೇನೆಯ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ನಮ್ಮ ಪಡೆಗಳು ಪಾಕಿಸ್ತಾನಕ್ಕೆ ಸೂಕ್ತವಾಗಿರುವಂತ ಉತ್ತರವನ್ನ ಕೊಡ್ತಾ ಇದೆ ಅನ್ನೋದಾಗಿ ಅಲ್ಲಿ ಜನ ಹೇಳ್ತಿದ್ದಾರೆ. ಯುದ್ಧದ ಕಾರ್ಮೋಡದ ನಡುವೆ ಜಮ್ಮು ಕಾಶ್ಮೀರದಲ್ಲಿ ಗುಂಡಿನ ಸುರಿಮಳೆಯಾಗಿದೆ. ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಜಮ್ಮು ಕಾಶ್ಮೀರದಲ್ಲಿ ರಾತ್ರಿ ಇಡೀ ನಿಂತಿಲ್ಲ, ಒಂದಾದ್ಮೇಲೆ ಸರಣಿ ಅಟ್ಯಾಕ್ಗಳು, ಗುಂಡಿನ ಚಕಮಕಿಗಳು ಸಾಕ್ತಾನೆ ಇತ್ತು ಅನ್ನೋದಾಗಿ ಅಲ್ಲಿನ ಸ್ವತಃ ಜನರೇ ಹೇಳ್ತಿದ್ದಾರೆ. ಆದ್ರೆ ಅಲ್ಲಿನ ದಾಳಿಗಳಿಗೆ, ಪಾಕಿಸ್ತಾನದ ದಾಳಿಗಳಿಗೆ ಭಾರತ ಸರಿಯಾದಂತ ಉತ್ತರವನ್ನ ಕೊಟ್ಟಿದೆ. ಎಲ್ಲಾ ಪ್ರಮುಖ ಭಾಗದಲ್ಲಿ ಒಂದು ಕಡೆ ಉಗ್ರರು, ಮತ್ತೊಂದು ಕಡೆಯಲ್ಲಿ ಅಲ್ಲಿನ ಸೇನೆ ಎಲ್ಲಾ ರೀತಿಯಂತ ದಾಳಿ ಮಾಡಿತ್ತು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ. ಅಲ್ಲಿ ಕಾರ್ಗಳ ಮೇಲೆ ಅಲ್ಲಿರುವಂತಹ ಗ್ಲಾಸ್ಗಳು ಹೆಂಗ್ ಪುಡಿ ಆಗಿತ್ತು, ಇವೆಲ್ಲವೂ ಕೂಡ ದಾಳಿ ಹೊತ್ನಲ್ಲಾಗಿರುವಂತದ್ದು. ಹಾಗಾಗಿನೇ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗಿದೆ. हम ऑफिस गए होते हैं, हमारा ऑफिस बड़ी प्रॉब्लम में है, तो जब बाहर से निकले तो एकदम से लाइट बंद हो गई, ब्लैकआउट हो गया सारा। तो उसके बाद ड्रोन वगैरह चढ़ना स्टार्ट हो गए, हमला वगैरह स्टार्ट हो गया। जैसे रास्ते में आए तो घर पे यहाँ भी सुना कि यहाँ भी हमले स्टार्ट हो गए और पूरी रात फायरिंग वगैरह चलती रही। सुबह तक यहाँ से जोर से गोलाबारी चलती रही। इस तरह की हरकत देखते हैं जो पाकिस्तानी की, ऐसी हरकत करनी नहीं चाहिए उनको, क्योंकि जहाँ पे मिलिटेंसी एरिया है नहीं तो आए दिन वो कुछ ना कुछ अपनी हरकत करता रहता है। तो उसका हमारी जो डिफेंस है वो अच्छे से मुंहतोड़ जवाब दे रही है। तो हमें मोदी जी पे भी विश्वास है और अपनी डिफेंस पे भी विश्वास है। इस तरह से उन्होंने डिफ्यूज कर दिया हमारी डिफेंस फोर्स ने। उन्होंने अपने ड्रोन्स वगैरह चढ़ाए हुए थे, तो हमारे जो एयरक्राफ्ट वगैरह हैं उन्होंने अपने एयर की मदद से। ವೀಕ್ಷಕರೇ, ಇದು ಜಮ್ಮು ಕಾಶ್ಮೀರದ ಸ್ಥಳೀಯರೊಬ್ಬರ ಮಾತು. ನಿನ್ನೆ ರಾತ್ರಿ ಏನಾಯ್ತು ಅನ್ನೋದಾಗಿ ವಿವರಿಸ್ತಾ ಇದ್ರು. ಅಂದ್ರೆ ನಿನ್ನೆ ರಾತ್ರಿ ಗುಂಡಿನ ಚಕಮಕಿ ಜೋರಾಗ್ತಿತ್ತಂತೆ. ಅದೆಲ್ಲದಕ್ಕೂ ಮೊದಲು ಅಲ್ಲಿ ಬ್ಲಾಕ್ಔಟ್ ಆಯ್ತು, ಅಂದ್ರೆ ವಿದ್ಯುತ್ ಸಂಪರ್ಕಗಳು ಸ್ಥಗಿತ ಆಯ್ತು, ಬಂದ್ ಮಾಡುವಂತ ಕೆಲಸ ಆಯ್ತು. ಅದಾದ್ಮೇಲೆ ರಾತ್ರಿ ಇಡೀ ಗುಂಡು ಸದ್ದು ಎಲ್ಲವೂ ಕೂಡ ಸಾಕ್ತಾ ಇತ್ತು. ಜೊತೆಯಲ್ಲಿ ಉಗ್ರರು, ಪಾಕಿಸ್ತಾನದ ಸೇನೆ ಮತ್ತು ಉಗ್ರರು ದಾಳಿ ಮಾಡ್ತಾ ಇದ್ರು. ಹಾಗಾಗಿ ದೊಡ್ಡ ಮಟ್ಟದ ವಾತಾವರಣ ಆಯ್ತು. ಸೈರನ್ಗಳು ಸದ್ದು ಮಾಡ್ತಾ ಇತ್ತು, ವಾರ್ನಿಂಗ್ಗಳು ಬರ್ತಾ ಇತ್ತು. ಜೊತೆಯಲ್ಲಿ ಡ್ರೋನ್ಗಳ ಹಾರಾಟ ನಡೆಸ್ತಿತ್ತು ಆಕಾಶದಲ್ಲಿ. ಅದನ್ನ ಹೊಡೆದು ಉಳಿಸುವಂತ ಕೆಲಸವೂ ಕೂಡ ಭಾರತೀಯ ಸೇನೆಯಿಂದ ಆಗ್ತಾ ಇತ್ತು ಅನ್ನೋ ಮಾತುಗಳನ್ನ ಜಮ್ಮು ಕಾಶ್ಮೀರದ ಸ್ಥಳೀಯರೊಬ್ಬರು ತಿಳಿಸಿದ್ದಾರೆ. ರಾತ್ರಿ ಇಡೀ ಅಂಥದ್ದೇ ಒಂದು ವಾತಾವರಣ ಇತ್ತು. ಏನೆಲ್ಲ ಆಗ್ತಾ ಇತ್ತು ಅನ್ನೋದನ್ನ ಎಳೆ ಎಳೆಯಾಗಿ ವಿವರಿಸಿದ್ದಾರೆ. ಹಾಗಾಗಿ ಅವ್ರ ಮಾತುಗಳಲ್ಲೇ ಅರ್ಥ ಆಗುತ್ತೆ ರಾತ್ರಿ ಯಾವ ರೀತಿಯಾದಂಥ ನರಕವನ್ನ ಪಾಕಿಸ್ತಾನಕ್ಕೆ ಭಾರತ ತೋರಿಸಿದೆ, ಅವರ ದಾಳಿಗಳನ್ನ ಹೆಂಗ್ ನಿಷ್ಕ್ರಿಯ ಮಾಡಿದೆ, ಅವರ ಮಾಸ್ಟರ್ ಸ್ಟ್ರೋಕ್ಗಳಿಗೆ ನಾವು ಎಕ್ಸ್ಟ್ರಾ ಸ್ಟ್ರೋಕ್ಗಳನ್ನ ಕೊಟ್ಟು ಅದನ್ನ ಸ್ಟಾಪ್ ಮಾಡುವಂತ ಕೆಲಸ ಮಾಡಿತ್ತು ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗಿದೆ. ಒಟ್ನಲ್ಲಿ ಅಮೆರಿಕ ಎಚ್ಚರಿಕೆ ಕೊಟ್ಟಿದೆ, ಭಾರತ ಅಂತೂ ಸಾರಿ ಹೇಳಿತ್ತು ಎಚ್ಚರಿಕೆ ಅನ್ನೋದು. ಜೊತೆಯಲ್ಲಿ ಈಗ ದೊಡ್ಡ ಮಟ್ಟದ ಬ್ಯಾಕ್ ಕ್ಲಾಶ್ ಉಂಟಾಗ್ತಾ ಇದೆ ಪಾಕಿಸ್ತಾನಕ್ಕೆ. ಇನ್ನಾದರೂ ಕೂಡ ಸುಮ್ಮನೆ ಆಗ್ತಾರಾ ಅಥವಾ ವಿನಾಶ ಕಾಲದಂತೆ ತಮ್ಮ ಅಂತಿಮ ಸಂಸ್ಕಾರವನ್ನ ಅವರೇ ಮಾಡ್ಕೊಳ್ತಾರಾ ಅನ್ನೋದು ಈಗ ಇರುವಂತ ಪ್ರಶ್ನೆ. ಅದು ಒಂದೇ. ಹೀಗಾಗಿ ಸದ್ಯ ಗಡಿ ಭಾಗದಲ್ಲಿ ಬೂದಿ ಮುಚ್ಚಿರುವಂತ ಕೆಂಡದಂತ ಪರಿಸ್ಥಿತಿ ಇದೆ. ಹಾಗಾಗಿ ಅಲ್ಲಿನ ಜನ ಯಾವ ರೀತಿಯಾದಂಥ ದಾಳಿ ನಿನ್ನೆ ರಾತ್ರಿ ಆಯ್ತು, ಶೆಲ್ಲಿಂಗ್ಗಳು ನಡೀತಾ ಇತ್ತು, ಡ್ರೋನ್ ಅಟ್ಯಾಕ್ಸ್ಗಳಾಗ್ತಿತ್ತು, ಗುಂಡಿನ ಚಕಮಕಿಗಳು ನಡೀತಾ ಇತ್ತು. ಅಥವಾ ಒಂದು ಕಡೆ ಸೈರನ್ನು ಶಬ್ದಗಳು ಮೊಳಗ್ತಿತ್ತು, ಇನ್ನೊಂದು ಕಡೆಯಲ್ಲಿ ಹೊರಭಾಗದಲ್ಲಿ ಓಡಾಡಂಗಿಲ್ಲ, ಏನ್ ಬೇಕಾದ್ರೂ ಆಗಬಹುದು. ಬಟ್ ಅಲ್ಲಿನ ಜನ ಇವತ್ತು ಇಷ್ಟು ಧೈರ್ಯದಿಂದ ಹಿಂಗಿಂಗ್ ಆಯ್ತು ಅಂತ ವಿವರಿಸ್ತಿದ್ದಾರೆ. ಇವೆಲ್ಲದಕ್ಕೇನ್ ಕಾರಣ? ಭಾರತದ ಶಕ್ತಿ. ನಮ್ಮ ಸೇನೆ ಪ್ರತಿ ದಾಳಿಗೂ ಕೂಡ ಕೌಂಟರ್ ಉತ್ತರವನ್ನ ಕೊಟ್ಟು ಅವರ ಬಾಯಿ ಮುಚ್ಚಿದೆ, ಅವರ ಪ್ಲಾನ್ಗಳನ್ನ ಅಲ್ಲಲ್ಲೇ ಫೇಲ್ ಮಾಡಿದೆ, ಎಸ್ಕಲೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡಿದಂತೆ ಎಲ್ಲಾ ಹೊತ್ತಿನಲ್ಲೂ ಕೂಡ ಅದಕ್ಕೆ ಪ್ರತಿ ದಾಳಿಯ ಮೂಲಕವಾಗಿನೇ
ಭಾರತದ ಶಸ್ತ್ರಾಸ್ತ್ರಗಳನ್ನ ಹಂಗ್ ಬಿಟ್ಟು ಅವ್ರನ್ನ ಮಂಡಿಯೂರುವಂತೆ ಮಾಡಿದೆ. ಹೀಗಾಗಿನೇ ಪಾಕಿಸ್ತಾನ ಮತ್ತು ಭಾರತದ ಗಡಿ ಭಾಗದಲ್ಲಿ ಕಟ್ಟೆಚ್ಚರವನ್ನ ವಹಿಸಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಈಗಾಗಲೇ ಅನೇಕ ಏರ್ಪೋರ್ಟ್ಗಳನ್ನ ಕೂಡ ಫ್ಲೈಯಿಂಗ್ ಝೋನ್ಗಳನ್ನ ಬಂದ್ ಮಾಡಲಾಗಿದೆ. ಯಾಕಂದ್ರೆ ಮೇಜರ್ ಆಗಿ ತೆಗೆದುಕೊಳ್ಳುವಂತ ನಿರ್ಧಾರಗಳೇ ಇದೆ. ಎಲ್ಲೂ ಕೂಡ ಯಾವುದೇ ರೀತಿ ಅಹಿತಕರ ಘಟನೆಗಳು ಆಗಬಾರದು, ಎಚ್ಚರ ವಹಿಸೋದು. ಒಟ್ಟಿನಲ್ಲಿ ಪಾಕಿಸ್ತಾನ ನಲ್ಗಿದೆ, ಗಡಗಡ ಅಂತ ಇದೆ. ಅವರೆಲ್ಲ ಪ್ಲಾನ್ಗಳು ಕೂಡ ಫೇಲ್ ಆಗ್ತಿದೆ. ಹೀಗಾಗಿ ಅಷ್ಟು ಈಸಿಯಾಗಿ ನೆಗ್ಲೆಕ್ಟ್ ಮಾಡೋದಕ್ಕೂ ಆಗಲ್ಲ. ಇದೇ ನಿಟ್ಟಿನಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ಳಲಾಗ್ತಿದೆ. ಹೀಗಾಗಿ ಗಡಿ ರಾಜ್ಯಗಳ ಜಿಲ್ಲೆಗಳಲ್ಲೂ ಕೂಡ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿದ್ದಾರೆ. ಯಾವುದೇ ರೀತಿಯಾದಂತಹ ಹಿತಕರ ಘಟನೆ ಆಗಬಾರದು ಈ ನಿಟ್ಟಿನಲ್ಲಿ ಮುಂಜಾಗ್ರತಾ ಹೆಜ್ಜೆಯನ್ನ ಇಡಲಾಗಿದೆ. ಒಟ್ಟಿನಲ್ಲಿ ಭಾರತವನ್ನ ಕೆಣಕಿರುವಂತ ಪಾಕಿಸ್ತಾನಕ್ಕೆ ಏನಾಗುತ್ತೆ, ಮುಟ್ಟಿದ್ರೆ ಅವರ ಪಾಡಿ ಏನು ಅನ್ನೋದು ಬಹಳ ಸ್ಪಷ್ಟವಾಗಿ ಈಗ ಗೊತ್ತಾಗ್ತಿದೆ. ಪಾಕಿಸ್ತಾನದ ಎಲ್ಲ ಪ್ಲಾನ್ಗಳನ್ನ ಭಾರತ